ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಇದೀನಿ. ಇವತ್ತು ವ್ಲಾಗ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದ್ರೆ ಇಟ್ಸ್ ಮೈ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಪ್ರಿಯಕ್ಕಾ. ಥ್ಯಾಂಕ್ ಯು. ಸೊ ನನ್ನ ಬರ್ಡೇಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋದು ನಿಖಿ ಮತ್ತೆ ಅಶ್ರು. ಸೊ ನಿನ್ನೆ ನೈಟೇ ಸೆಲೆಬ್ರೇಷನ್ ಆಗೋಯ್ತು. ಆ್ಯಕ್ಚುಲಿ ಬ್ಲಾಗ್ ಮಾಡಬೇಕು ಅಂದ್ಕೊಂಡವರು ಮಾಡೋಕ್ಕಾಗಿಲ್ಲ, ಆ ತಲೆನೂ ಬರಲಿಲ್ಲ, ಆ ಥರ ಆಗೋಯ್ತು. ಬಟ್ ಎನಿವೇಸ್ ಇವಾಗ ನಾನು ಅವಳು ಇವರೆಲ್ಲ ಬಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಮಮ್ಮು ಮಾಡೋಣ ಅಂತ. ಏನ್ ಮಾಡಲ್ಲ, ಮಮ್ಮು ಮಾಡಕ್ಕೆ ಮಮ್ಮು ಮಾಡಕ್ ಬಂದಿದ್ದೀವಿ. ಸೊ ಅದು ಮಮ್ಮು ಮಾಡಕ್ಕೆ ಪಿಜ್ಜಾ ಹಟ್ಟಿಗೆ ಬಂದಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಪಿಜ್ಜಾ ಹೆಂಗ್ ತಿಂತೀವಿ ಅನ್ನೋದೇ ಬ್ಲಾಗು. ಆಕ್ಚುಲಿ ಮಲಗ್ಬಿಟ್ಟಿದ್ದೆ ನಾನು ಇನ್ನೇನೆ ಲ್ಯಾಂಡ್ ಆಗಿದ್ದು. ನನ್ನ ಫೋಟೋಸಲ್ಲೆಲ್ಲ ನೋಡಿರ್ತೀರಾ ಎಲ್ಲಿ ಹೋಗಿದ್ದೆ ಏನು ಅಂತ. ಅಲ್ಲಿ ಅವ್ರಿಗೆ ಇವಾಗ ಡೇ ಅಂದ್ರೆ ಅವ್ರಿಗೆ ನೈಟ್. ಸೊ ಪಾಪ ಅಲ್ಲಿ ಮಲ್ಕೊಂಡು ಇವಾಗ ನೈಟು ನಿದ್ದೆ ಬರ್ತಾ ಇದೆ ಪಾಪ ಬರ್ಡೇ ಗರ್ಲ್ಗೆ. ಸೊ ನಾನು ಟೊರೊಂಟೊ ಮತ್ತೆ ನ್ಯೂಯಾರ್ಕ್ ಹೋಗಿದ್ದೆ. ಅಲ್ಲಿ ಟೈಮ್ ಝೋನ್ ಇಲ್ಲಿ ಟೈಮ್ ಝೋನ್ ತುಂಬಾ ಡಿಫ್ರೆನ್ಸ್. ಸೊ ಹಾಗಾಗಿ ನಿನ್ನೆ ನೈಟ್ ನಾನು ಬಂದ್ಮೇಲೆ ನಿದ್ದೆ ಆಗಿಲ್ಲ ರಾತ್ರಿ ಎಲ್ಲ, ಬಿಕಾಸ್ ಅದು ನನಗೆ ಡೇ ಟೈಮ್ ಆಗಿತ್ತು. ಇವಾಗ ಮಧ್ಯಾಹ್ನ ಎಲ್ಲ ಮಲಗ್ಬಿಟ್ಟಿದೆ. ಅದಕ್ಕೆ ಚೈನೀಸ್ ಕಣ್ತರನೇ ಆಗೋಗ್ಬಿಟ್ಟಿದೆ. ಹಾಗೆ ಇವಾಗ ಸ್ವಲ್ಪ ಬೇಗ ಎದ್ಬಿಟ್ಟು ದೇವಸ್ಥಾನಕ್ಕಾದ್ರೂ ಹೋಗೋಣ, ಸ್ನಾನ ಮಾಡ್ಬೇಕಲ್ವಾ ಬರ್ತಡೇ ದಿನ. ಟೈಮ್ ಕೇಳ್ರಿ, ಎಷ್ಟು ಗಂಟೆಗೆ ದೇವಸ್ಥಾನ ಹೋಗಿದ್ದ ಅಂತ? 5 ಗಂಟೆಗೆ. ಅಂದ್ರೆ ಬೆಳಗ್ಗೆ 5 ಗಂಟೆ ಅಂತ ಅರ್ಥ ಪ್ರಿಯಾಕ್ಕೆ. ನನಗೆ ಬೆಳಿಗ್ಗೆ 5 ಗಂಟೆ. ಇವಾಗ ಬಂದ್ಬಿಟ್ಟು ಇದಕ್ಕೆ ಬಂದಿದ್ದೀವಿ. ನಿನ್ನೆ ಸೆಲೆಬ್ರೇಷನ್ಸ್ ವಿಡಿಯೋಸ್ ಫೋಟೋಸ್ ಏನಾದ್ರು ಇದ್ರೆ ಈ ವಿಡಿಯೋದಲ್ಲಿ ಸ್ವಲ್ಪ ಟ್ಯಾಗ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ತುಂಬ ಜನ ನಂಗೆ ಆಲ್ರೆಡಿ ವಿಶ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವರ್ಷ ಹೀಗೆ ವಿಶ್ ಮಾಡಿ ಅಷ್ಟೇ. ಇವಾಗಿನವರೆಗೂ ಈ ವಿಡಿಯೋ ಸಾಕು. ಏನು ಮೊಮೋಮ್ ತಿನ್ನೋದಿದೆ. ಭೂಕ್ ರೈಟ್, ಭೂಕ್ ಲಗ್ರಿಗೆ. ಯಪ್ಪ, ಇದು ಅರ್ಧಂಬರ್ಧ ಕನ್ನಡ ಅರ್ಧಂಬರ್ಧ ಹಿಂದಿ ಜೊತೆಗೆ ಎರಡು ಜೊತೆ ಮಿಕ್ಸ್ ಆಗಿ ಕೊಂಚಂ ಥೋಡಾ ಕಾಟ ಅವ್ನು ಕೊಡ್ತಾನೆ ಇಲ್ಲ ಮೆನ್ಯೂ. ಏನಂತೆ ಏನ್ ಹೇಳಿದೆ? ನಾನು ಹಲ್ಗೆ ಕ್ಲಿಪ್ ಹಾಕ್ಸಿದೀನಿ, ಸೊ ಐ ಕಾಂಟ್ ಶೋ ಮೈ ಫೇಸ್. ಅಯ್ಯೋ, ಹಲ್ಲಿಗೆ ಹಾಕ್ಸಿರೋದು ಮಕ್ಕಕ್ಕಲ್ಲ ಅಂತ. ಆದ್ರೂ ಹಲ್ ಬಿಟ್ರೆ ಫುಲ್ ಮಿಂಚುತ್ತೆ. ನಾವು ಹಲ್ಲಿಗೇನು ಕ್ಲಿಪ್ ಹಾಕ್ಸಿಲ್ಲ. ಇದು ನೋಡಿ ಅಕ್ಕ ನಮಗೆ ತಂದಿರೋದು. ಸಾರಿ, ಏನ್ ರೆಡ್ ಸಕ್ಕತ್ತ ಕಾಣಿಸ್ತಿದೆ ಗೊತ್ತಾ ವಿಡಿಯೋಲಿ. ಆಕ್ಚುಲಿ ಕ್ಯೂಟ್ ಆಗಿ ಕಾಣಿಸ್ತಿದೆ. Thank you so much. I love you once again. Happy birthday. I love you too. I love you ನಿನಗ ಅಂದ್ರೆ 2 ನಿಂದು 1 ಅವಳದು 2. Okay guys, love you both. ಮೊಮೋಮ್ ತಿಂದು ಕಂಟಿನ್ಯೂ. ಫಸ್ಟ್ ಆರ್ಡರ್ ಬಂದಿರೋದೇ ಗಾರ್ಲಿಕ್ ಬ್ರೆಡ್. ಇದು ನನ್ನ ಆಕ್ಚುಲ್ ಫೇವ್ರೆಟ್. ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ನಾ ತಿಂದಿಲ್ಲ. ಸೈಕ್ ಸಖತ್ತಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಗಾರ್ಲಿಕ್ ಬ್ರೆಡ್ ನಾರ್ಮಲ್ ಆಗಿ ಬರುತ್ತಲ್ವಾ, ಅದು ಬೇರೆ ಚೆನ್ನಾಗಿರಲ್ಲ. ನಮಗೆ ಇರುತ್ತೆ ಲೈಕ್ ಮಾಡೋದು ಅನ್ಕೊಂಡು ಟೇಸ್ಟ್
ಮತ್ತೆ ಮುಚ್ಕೊಂಡು ಬರ್ತಾ ದಾರಿಯಲ್ಲಿ FNP ಅವ್ರು ನಿಲ್ಲಿಸ್ಬಿಟ್ಟು ಇದು ಕೊಟ್ಟರು ನೋಡಿ ಹೇಗಿದೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಚೆನ್ನಾಗಿದೆ. ದಿಸ್ ಇಸ್ ಕ್ಯೂಟ್. ಚೆನ್ನಾಗಿತ್ತಾ? ಚೆನ್ನಾಗಿದೆ, ಪರವಾಗಿಲ್ಲ. ನಾನು ಅಲ್ಲಿಂದ ಬಂದಿರೋದು ಇನ್ನೂ ಹಂಗೆ ಇದೆ ನೋಡಿ. ಬ್ಯಾಗ್ಸ್ ಕೂಡ ಓಪನ್ ಮಾಡಿಲ್ಲ ನಾನು. ನಾನು ಹೋಗ್ಬೇಕಾದ್ರೆ ತೊಗೊಂಡೋಗಿದ್ದು ಅವೆರಡೆ, ಅದು ಮತ್ತು ಇದು. ಬರಬೇಕಾದ್ರೆ ತಂದಿದ್ದು ಅದು 3. ಏನಾಯ್ತು? ಮುಂದೆ ಇದೆಲ್ಲ ಅವೆರಡೆ. ಅದು ಬರಬೇಕಾದ್ರೆ ತಂದಿದ್ದು. ಆಮೇಲೆ ನಮ್ಮ ತಂಗಿರು ಇದು ನಿನ್ನೆ ಕ್ಯೂಟ್ ಆಗಿರೋ ಒಂದು ಬಲೂನ್ದು ತಂದಿದ್ರು. ಅದು ಆ್ಯಕ್ಚುಲಿ ಇದ್ದದ್ದು ಹಿಂಗೆ ತೋರಿಸ್ತೀನಿ, ಹಿಂಗೆ ಈ ಥರ ಇತ್ತು. ಅಯ್ಯೋ ಹಾಂ, ಈ ಥರ ಇತ್ತದು. ಅದು ಸ್ವಲ್ಪ ಎಲ್ಲೆಲ್ಲೋ ಅವ್ರು ನನ್ನ ಹತ್ರ ಮುಚ್ಚಿಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇಟ್ಬಿಟ್ಟು ಅದನ್ನೇ ಹಾಳು ಮಾಡಿ ಹಾಕ್ಬಿಟ್ರು. ಆ್ಯಕ್ಚುಲಿ ಕ್ಯೂಟಾಗಿರ್ತಾ ಇತ್ತು ಇಲ್ಲಾಂದರೆ. ಆಮೇಲೆ ಒಂದು ಬೊಕ್ಕೆ, ಆ ಬೊಕ್ಕೆದೆಲ್ಲ ಫ್ಲವರ್ಸ್ ತೆಗೆದ್ಬಿಟ್ಟು ಅದರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಕೇಕ್ಗಳು. ಕೇಕ್ ತಿಂದರೆ ಈಗ ತಿನ್ನಂಗೆ ಅನಿಸ್ತಿಲ್ಲ, ನಾಳೆ ಬೆಳಿಗ್ಗೆ ಎದ್ದಿರ್ತೀವಲ್ಲ. ಇದು FNP ಆ್ಯಕ್ಚುಲಿ ಕಾಸ್ಟ್ಲಿ, ಅಷ್ಟು ವರ್ತ್ ಅನ್ಸಲ್ಲ ಪ್ರಾಡಕ್ಟ್ಸ್. ಹೆವಿ ಕಾಸ್ಟ್ಲಿ. ಐ ಡೋಂಟ್ ನೋ ವೈ ಪೀಪಲ್ ಯೂಸ್ FNP ಸೋ ಮಚ್. ನಾನು ಮುಂಚೆ ತುಂಬ ಯೂಸ್ ಮಾಡ್ತಾಯಿದ್ದೆ. ಓಕೆ, ಹೆವಿ ಕಾಸ್ಟ್ಲಿ. ಇದಷ್ಟೇ ಏನಿಲ್ಲ ಅಂದರೆ ಒಂದು 800 ಇರುತ್ತೆ, ವಿಚ್ ಇಸ್ ನಾಟ್ ವರ್ತ್ 800 ಅಗೇನ್. ಇದಾದ್ರೂ ಓಕೆ ಇದೆ. ಅದು ಬುಕ್ಕೆದು ಕಲರ್ ಅಟ್ಲೀಸ್ಟ್ ಬ್ಲ್ಯಾಕ್ ರೌಂಡ್ ಅಲ್ಲಿ ಇರಬೇಕಿತ್ತು. ಏನು ಗೊತ್ತಾಗೋದು ಆಲ್ಮೋಸ್ಟ್ ಯಾವುದು ನೋಡಿ ಇವಳು ಹೋಗ್ತೀನಿ ಅಂತ ಇರೋ ಅಂದರೆ ಎಷ್ಟು ಮಾಡಿ. ನಾಳೆ ಬೆಳಗ್ಗೆ ಹೋದ್ರೆ ಆಗ್ತಿತ್ತು ತಾನೆ. ಏನು ಅಷ್ಟೊಂದು ದೊಡ್ಡ ಡಿಫ್ರೆನ್ಸ್? ಆಲ್ರೆಡಿ 20 ದಿನ ಆಯಿತು ರಜಾಕ್ಕೆ ಕಾಲೇಜು. ಸಂಜೋಣ್ಣ ಒಂದ್ಸಲ ಹೇಳಿದ್ರು 21ನೇ ದಿನ ಆಯಿತು, ಮಮ್ಮಿ ಒಂದ್ಸಲ ಹೇಳಿದ್ರು 24ನೇ ದಿನ ಆಯಿತು, ಇದು 26ನೇ ದಿನ. ಕಿತ್ತು ಹೋಗಿದ್ಬಿಡ್ತಾರೆ TC ಅಷ್ಟೇ. ನಂಗೆ ಮುಗೀತು, ಮತ್ತೆ ಬೇಡ ಅಷ್ಟೇ. ಬಂದಿದ್ದೀನಿ ಪಿಂಪಲ್ ಸ್ಟಾರ್ಟ್ ಆಯ್ತು ನಂದು. ಸೊ ಬೇಡ. ಬಾಯ್ ಬಾಯ್ ನಿಕ್ಕಿ. ಬಾಯ್ ಅಕ್ಕ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ, ಸ್ಟೇ ಹ್ಯಾಪಿ. ಥ್ಯಾಂಕ್ ಯು. ಹೋಗ್ತೀನಿ ಅನ್ನೋದು ಯಾಕೆ, ಲಾಫಿಂಗ್ ಬೇಬಿ. ಯಾಕೆ ನನಗೆ ಗೊತ್ತಿಲ್ಲ, ನೋ ರೀಸನ್, ಅದಕ್ಕೆ ನಗ್ತಿರೋದು. ಸುಮ್ಮನೆ ನಗಬೇಕು. ಹ್ಯಾಪಿ. ಬಾಯ್ ಪ್ರಿಯಕ್ಕ. ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೋಗಿ ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ, ಹೋಗಿ ಬನ್ನಿ ಮಕ್ಕಳೇ. ಟಿ ಶರ್ಟ್ ತೊಗೊಂಡೆ ಅದು? ಹಾಂ ತೊಗೊಂಡೆ. ತೋರ್ಸೋಣ ಇರು ಮತ್ತೆ ಬ್ಲಾಗಲ್ಲಿ. ನೋಡಿ ಬೆಂಗಳೂರು ಬಂದ ತಕ್ಷಣ ಪಿಂಪಲ್ ಶುರುವಾಯ್ತು ಇಲ್ಲಿ. ಸೋ ಕ್ಯೂಟ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಕ್ಕ. ಆ್ಯಂಡ್ ಇದೂ ದಿಸ್ ಒನ್. ರೆಡ್ ಪಾಪ ಹುಡ್ಗೇನು ತಂದಿಲ್ಲ. ಲಿಪ್ಸ್ಟಿಕ್ ತಗೊಂಡ್ರೆ ತಗೊಳ್ಳಿಲ್ಲ ಅವಳು. ಬೇಡ ನನಗೆ. ಯಾಕೆ? ಸುಮ್ಮನೆ ಕೇಕ್ ತಿನ್ನಲ್ಲ, ಸಾಕು ಬಡ್ಡೆ ಕೇಕ್. ಎಸ್, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ವಿನೋದ್ ನಿನ್ನ ಕೇಕು ತುಂಬ ಚೆನ್ನಾಗಿತ್ತು. ಮತ್ತೆ ನೀನು ಬೇಜಾರಾಗ? ಹೌದು, ನಿಮ್ದು ಚೆನ್ನಾಗಿತ್ತು. ನಿಖಿತಾ ಲೈಕ್ ಮಾಡಿದ್ಲು ಬಟರ್ ಸ್ಕಾಚ್. ನನಗೆ 2 ಕೇಕ್ ಇಷ್ಟ ಆಯ್ತು. ನನಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತ ನಾನು ಅದನ್ನ ಲೈಕ್ ಮಾಡಿದೆ. ಚಾಕ್ಲೇಟ್. ಯಾ, ನೀನೇನ? ಹಾಂ, ಬಟರ್ ಸ್ಕಾಚ್ ಅವ್ರದ್ದು. ಬೋತ್. ಚಲೋ, ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿ. ಬಾಯ್ ಗಾಯ್ಸ್. ಬಾಯ್. ಎಲ್ಲಿದ್ಯಾ? ಬಾಯ್. ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ನನ್ನ ತಂಗಿಯರೆಲ್ಲ ಹಾಗೆ ಹೋದರು. ಅದಾದಮೇಲೆ ನಾನು ಮಲಗಕ್ಕೆ ತುಂಬ ಟ್ರೈ ಮಾಡಿ ಹಾಗೆ ಒದ್ದಾಡ್ತಾ ಮಲ್ಗೆ ಬಿಟ್ಟೆ. ಸೊ ಹಾಗಾಗಿ ಇವತ್ತು ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಎಂಡ್ ಮಾಡೋಕ್ಕಿಂತ ಮುಂಚೆನೇ ನನಗೆ ನನ್ನ ಬರ್ಡೇಗೆ ಕೆಲವೊಂದು ಗಿಫ್ಟ್ಗಳು ಬಂತು. ಆ್ಯಕ್ಚುಲಿ
ನನಗೆ ನಿನ್ನೆ ಸ್ವಲ್ಪ ಬೇಜಾರಾಗಿತ್ತು ಬಿಕಾಸ್ ನನ್ನ ತಂಗಿ ನನಗೆ ಗಿಫ್ಟ್ ಏನೋ ಕೊಟ್ಟಿಲ್ಲ ಹಂಗೆ ಅಂತ. ಬಿಕಾಸ್ ಅವಳು ಪ್ರತಿ ವರ್ಷ ನಾನು ಬರ್ತಡೆಗೆ ಏನಾದರೂ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ ಏನೋ ಒಂದು ಗಿಫ್ಟ್ ಕೊಡ್ತಾಳೆ. ಅದೊಂಥರ ನನಗೆ ಅದು ರೂಢಿ ಆಗಿಬಿಟ್ಟಿದೆ, ಅವಳು ಗಿಫ್ಟು ಕೊಡೋದು ನಂಗೆ ಅದೊಂಥರ ರೂಢಿ ಆಗಿಬಿಟ್ಟಿದೆ. ಸೊ ಈ ಸರಿ ಅವಳು ಏನೂ ಕಳಿಸಿರ್ಲಿಲ್ಲ. ನಾನು ಹೇಳ್ತಾನೂ ಇದ್ದೆ, ನನ್ನ ತಂಗಿ ಏನೂ ಕಳಿಸಿಲ್ಲ ನನಗೆ ಇವಾಗ ಅಂತ ನನ್ನ ಫ್ರೆಂಡ್ ಹತ್ರನೂ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಅವಳು ನನಗೆ 10:30 11 ಏನೋ ಆಗಿತ್ತು. ಆವಾಗ ಏನೋ ಆರ್ಡ್ರ್ ಮಾಡಿದ್ದಾಳೆ. ಪಾಪ ಅವಳಿಗೆ ಬೆಳಗ್ಗೆಯಿಂದ ಅವಳ ಗಂಡನ ಮನೇಲಿ ಬ್ಯುಸಿ ಇದ್ದು ಅಂತ ಅನಿಸುತ್ತೆ. ಸೊ ಅವಳು 10 11 ಆ ಥರ ಏನೋ ನಾನು ಹೇಳಿದ್ದು ನಿಜ ಕೇಳಿಸ್ಕೊಂಡಿರೋ ಥರನೇ ಗಿಫ್ಟ್ಗಳು ಬಂತು ನನಗೆ. ಏನು ಬಂದಿದೆ ಅಂತ ತೋರಿಸ್ತೀನಿ ಇವಾಗ. ಅದು ಆ್ಯಕ್ಚುಲಿ ನಿನ್ನೆ ನಾನು ಓಪನ್ ಮಾಡಿಬಿಟ್ಟೆ. ನನಗೆ ನನ್ನ ತಂಗಿ ಬ್ಯಾಂಗಲ್ಸ್ನ ಕಳಿಸಿದ್ದಾಳೆ. ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ರೀ. ಐ ಗಾಟ್ ದಿಸ್ ಬ್ಯೂಟಿಫುಲ್ ಬ್ಯಾಂಗಲ್ಸ್. ನಮ್ಮ ತಂಗಿ ನನಗೆ ಕಳಿಸ್ಕೊಟ್ಲು. ಅವಳಿಗೆ ಏನಂದರೆ ಯಾವಾಗಲೂ ಏನಾದರೂ ಕಳಿಸ್ಬೇಕು ಅಂದಾಗ ಅವಳು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾಳೆ. ಬಿಕಾಸ್ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲನೂ ಇದೆ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ನಿನ್ನ ಹತ್ರ ಬ್ಯಾಂಗಲ್ಸ್ ಕಲೆಕ್ಷನ್ ಕಡಿಮೆ ಇರೋದ್ರಿಂದ ನಾನು ಬ್ಯಾಂಗಲ್ಸ್ ಕಳಿಸ್ತೀನಿ ಅಂತ. ಆ್ಯಕ್ಚುಲಿ ಇಟ್ಸ್ ಅ ಬ್ಯೂಟಿಫುಲ್ ಥಾಟ್. ಬಿಕಾಸ್ ನನಗೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇಲ್ಲ. ನನ್ನ ಹತ್ರ ಇರೋದ್ರಲ್ಲಿ ಆಲ್ಮೋಸ್ಟ್ 50% ಅವಳು ತಂದಿರೋದೇ ಇದೆ. ನಾನು ತೊಗೊಂಡಿರೋದು ತುಂಬ ರೇರು. ಆಲ್ಮೋಸ್ಟ್ ಎಲ್ಲ ಇದೆ. 50% ಅನ್ನೋದಕ್ಕೇನು ಆಲ್ಮೋಸ್ಟ್ ಅವಳದೇ ಇರೋದು ತಂದಿರೋದು. ದೀಸ್ ಆರ್ ಲೈಕ್ ಅ ವೆರಿ ಬ್ಯೂಟಿಫುಲ್ ಎಲಿಗೆಂಟ್ ಆಗಿದೆ ಇದು. ಇದಾದಮೇಲೆ ನನಗೆ ಇನ್ನೊಂದು ಒಂದು ಇಯರ್ ಡ್ರಾಪ್ಸ್ ಕಳಿಸಿದ್ದಾಳೆ. ಇದು ಕ್ಯೂಟಾಗಿದೆ ಆ್ಯಕ್ಚುಲಿ ನೋಡಿ. ಇದು ಕಳಿಸಿದ್ದಾಳೆ. ಇದು ನಂಗೆ ತುಂಬ ಇಷ್ಟ ಆಯಿತು, ತುಂಬ ಕ್ಯೂಟ್ ಇದೆ. ಅದಾದಮೇಲೆ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿರೋದು ಏನಪ್ಪ ಅಂತಂತಂದರೆ, ನನಗೆ ಟಾಯ್ಸ್ ಅಂದರೆ ತುಂಬ ಇಷ್ಟ. ಟೆಡಿ ಬೇರ್ಸ್ ಅಂತಂದರೆ ತುಂಬ ಇಷ್ಟ. ಸೊ ಇದೊಂದು ಕ್ಯೂಟಾಗಿರೋದು ಕಳಿಸಿದ್ದಾಳೆ. ಇದು ನನ್ನ ಮಗನ ಕಡೆಯಿಂದ ಅಂತ ಹೇಳಿದ್ಲು, ನನ್ನ ಗುಂಡಲು ಕಡೆಯಿಂದ ಅಂತ. ದಿಸ್ ಇಸ್ ಒನ್ ಶಿ ಸೆಂಟ್. ಇವಾಗ ನನ್ನ ಕಲೆಕ್ಷನ್ಸ್, ಟಾಯ್ಸ್ ಕಲೆಕ್ಷನ್ಸಲ್ಲಿ ಇದು ಒಂದು ಆ್ಯಡು ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಸ್ಪೆಷಲ್ ಒನ್ ಫಾರ್ ಮೀ ಫಾರ್ ಶೋರ್. ಆ್ಯಂಡ್ ನನ್ನ ಆಫೀಸಿಂದ ನನಗೆ ನನ್ನ ಫ್ರೆಂಡ್ಸು ಕೆಲವೊಂದು ಗಿಫ್ಟ್ಗಳನ್ನು ಕೊಟ್ಟರು. ಅದರಲ್ಲಿ ಒಂದು ಬಂದುಬಿಟ್ಟು ನನ್ನ ಬೆಸ್ಟಿ, ನನ್ನ ರಿಯಲಿ ಏನಂತ ಹೇಳ್ತಾರೆ ಎಮೋಷ್ನಲ್ ಸಪೋರ್ಟ್ ಇನ್ ಆಫೀಸ್ ಅಂತಲೇ ಹೇಳ್ಬೋದು. ಈ ಒಂದು ಬ್ರೇಸ್ಲೆಟ್ನ ಕೊಟ್ಟಳು, ಕಾಣಿಸ್ತಿದೆ ಅಂತ ಅನಿಸುತ್ತೆ. ಸೋ ಬ್ಯೂಟಿಫುಲ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಬ್ರೇಸ್ಲೆಟ್. ಇಟ್ಸ್ ಸೋ ಎಲಿಗೆಂಟ್ ಆ್ಯಂಡ್ ಐ ಥಿಂಕ್ ಇನ್ನು ಮುಂದೆ ನಾನು ತುಂಬ ವೇರ್ ಮಾಡೋದ್ರಲ್ಲಿ ಇದು ಒಂದಾಗಿರುತ್ತೆ ಬ್ರೇಸ್ಲೆಟು. ತುಂಬ ಎಲಿಗೆಂಟ್ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕವಿ. ನಂಗೆ ತುಂಬ ಇಷ್ಟ ಆಯಿತು ಇದು. ಆ್ಯಂಡ್ ಇಟ್ಸ್ ವೆಲ್ ಥಾಟ್ ಆ್ಯಂಡ್ ಐ ಲವ್ ಯು ಸೋ ಮಚ್. ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ನನ್ನ ವೆರಿ ಕ್ಲೋಸೆಸ್ಟ್ ಪರ್ಸನ್, ನನ್ನ ಒಬ್ಬರು ಡೈರೆಕ್ಟರ್ ಇದ್ದಾರೆ ಮನೀಷಾ ಅಂತ. ಅವರು ನನಗೆ ಕೊಟ್ಟಿದ್ದಂಥದ್ದು ಚೈನ್ ಸೆಟ್ಟು. ಇಟ್ಸ್ ಸೋ ಬ್ಯೂಟಿಫುಲ್. ನಿಜ ತುಂಬ ಚೆನ್ನಾಗಿದೆ ಇದು. ಐ ಆಮ್ ಶೋರ್ ಯಾವುದಾದ್ರೂ ಒಂದು ಸ್ಯಾರಿ ಉಟ್ಕೊಂಡಾಗ ಇದನ್ನು ಹಾಕ್ಕೊಳ್ತೀನಿ ನಾನು. ನನಗೆ ಆ್ಯಕ್ಚುಲಿ ತುಂಬ ಎಲಿಗೆಂಟ್ ಅಂತ ಅನ್ನಿಸ್ತು ಇದು. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ಇದು ಒಂದು. ಆಮೇಲೆ ನನ್ನ ಇನ್ನೊಬ್ಬ ಫ್ರೆಂಡು ಬಂದುಬಿಟ್ಟು ನನಗೆ ಈ ಫ್ಲವರ್ ಬೋಕೆ, ನನ್ನ ಕೊಲಿಗು. ದಿಸ್ ಇಸ್ ಸೋ ಕ್ಯೂಟ್. ಇದನ್ನು ಮತ್ತು ಚಾಕ್ಲೇಟ್ಸ್ ಆ್ಯಂಡ್ ಒನ್ ಮೋರ್ ಏನಂತ ಹೇಳ್ತಾರೆ ಉಲನ್ ಇದರಿಂದ ಥ್ರೆಡ್ಡಿಂದ ಹ್ಯಾಂಡ್ ಮೇಡ್ ಒಂದು ಬೊಕೆ ಪಾಟ್ ಥರ ಒಂದು ಕಳಿಸಿದ್ಲು. ಇಟ್ಸ್ ಸೋ ಎಲಿಗೆಂಟ್. ಅದನ್ನು ನಾನು ಆಫೀಸಲ್ಲೇ ಇಟ್ಟಿದ್ದೀನಿ, ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಲ್ಲೇ ಇಟ್ಟಿದ್ದೀನಿ. ಅದನ್ನು ನೋಡೋಣ, ಯಾವಾಗಾದ್ರೂ ಪಿಕ್ ಆದರೆ ತೊಗೊಂಡ್ರೆ ಹೇಳ್ತೀನಿ. ಆ್ಯಂಡ್ ಅದನ್ನ ಕೊಟ್ಟಿರೋದು ಅನು ಅಂತ ನನ್ನ ಕೊಲಿಗು. ಆಮೇಲೆ ಇದು ಬಂದುಬಿಟ್ಟು ನನ್ನ ಒಬ್ಬ ಫ್ಯಾಮಿಲಿ ಫ್ರೆಂಡ್ ವಿನೋದ್ ಕೊಟ್ಟಿರೋದು. ದಿಸ್ ಇಸ್ ಆಲ್ಸೋ ವೆಲ್ ಥಾಟ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವನು ನನಗೆ ಕೇಕ್ ಕೂಡ ಕಳಿಸಿದ್ದ ಆ್ಯಂಡ್ ಫ್ಲವರ್ ಬೋಕೆ ಕೂಡ ಕಳಿಸಿದ್ದ. ಸೊ ಇನ್ನು ನನಗೆ ಹ್ಯಾಂಡ್ ಬ್ಯಾಗ್ಸ್ ಗಿಫ್ಟ್ ಬಂದಿದೆ. ಆಮೇಲೆ ಕೇಕ್ ಬಂದಿತ್ತು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನನ್ನ ಬರ್ತ್ಡೇ ಓವರ್ ಆಲ್ ಇಟ್ ವೆಂಟ್ ರಿಯಲಿ ವೆಲ್. ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಹೋಯಿತು. ಬಿಕಾಸ್ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಐ ಥಾಟ್ ಆಗಲ್ಲ ಏನೋ, ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ, ಬೇಡ ಅಂತ ಅನ್ಕೋತಾ ಇದ್ದೆ. ಬಟ್ ನನ್ನ
ಇಷ್ಟು ಬ್ಯೂಟಿಫುಲ್ ಆಗೇ ಆಗುತ್ತೆ ನನ್ನ ಬರ್ಡೇ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನಾನು ಬರೋದು ಯಾರಿಗೂ ಗೊತ್ತಿರಲಿಲ್ಲ ಆಲ್ಮೋಸ್ಟ್. ಅದರಲ್ಲಿ ನನ್ನ ತಂಗಿಯರು ಬಂದುಬಿಟ್ಟು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಂತರೂ ನಂಗೆ ಇನ್ನೂ ಖುಷಿ ಆಯಿತು. ಆ್ಯಂಡ್ ದೇ ಮೇಡ್ ಇಟ್ ಸೋ ಬ್ಯೂಟಿಫುಲ್, ಟ್ರಸ್ಟ್ ಮೀ. ಆ ಥರ ಒಂಥರ ಮನೆಯಲ್ಲೇ ಅಷ್ಟು ಬ್ಯೂಟಿಫುಲ್ಲಾಗಿ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅದು ಬೆಂಗಳೂರಲ್ಲಿ ಅಂದರೆ ಇದೇ ಫಸ್ಟು. ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದಿದೆ, ಊರಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದಿದೆ. ಬಟ್ ಇಲ್ಲಿ ಇದ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಫಾರ್ ದಿ ಫಸ್ಟ್ ಟೈಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶು, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಕ್ಕಿ. ನಿಮ್ಮಿಬ್ಬರು ಇಲ್ಲ ಅಂದಿದ್ರೆ ನಾನು ನಿಜ ತುಂಬ ಬೋರಿಂಗ್ ಆಗೋಗ್ತಿತ್ತು ನನ್ನ ಬರ್ತ್ಡೇ. ಆ್ಯಂಡ್ ಲವ್ ಯು ಬೋತ್. ನನ್ನ ಬರ್ಡೇಗೆ ತುಂಬ ಜನ ವಿಶ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಯು ಗೈಸ್ ವಿಲ್ ಬಿಲೀವ್ ಆರ್ ನಾಟ್, ಪ್ರತಿಯೊಂದು ವಿಷಸ್ಗೂ ನಾನು ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇಟ್ ರಿಯಲಿ ಮೀನ್ಸ್ ಲೈಕ್ ತುಂಬ ಖುಷಿ ಆಗುತ್ತೆ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಎಲ್ಲ ಮೆಸೇಜಸ್ ಎಲ್ಲ ನೋಡಿದ್ರೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸೊ ಈ ಥರ ಹೇಳ್ತಾ ನನ್ನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಏನಾದರೂ ತಿನ್ಕೊಂಡು ರೆಸ್ಟ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ಮುಂದಿನ ವೀಡಿಯೋ ಪಕ್ಕಾ ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಇನ್ನು ಮುಂದೆ ನಾನು ವೀಡಿಯೋಸ್ನ ಡಿಲೇ ಮಾಡಲ್ಲ, ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಐ ನೋ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಒಂದು ಫ್ಲೋ ಹೋಗಿದೆ, ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಅ ಲಾಟ್ ಫಾರ್ ಆಲ್ ದ ವಿಶಸ್ ಆ್ಯಂಡ್ ಆಲ್ ದ ಗಿಫ್ಟ್ಸ್.